ಎಲ್ಲರಿಗೂ ನಮಸ್ಕಾರ. ಲಲ್ಲಿ ಕೈ ರುಚಿಗೆ ಸ್ವಾಗತ. ನಾನಿವತ್ತು ರಾಗಿ ಉಪಯೋಗಿಸ್ಬಿಟ್ಟು ಸಮ್ಮರಲ್ಲಿ ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಮಾಡೋದು ಅಂತ. ರಾಗಿ ಜ್ಯೂಸ್ ಇದು, ರಾಗಿ ಮಿಲ್ಕ್ ಶೇಕ್ ಅಂತಲೂ ಕೂಡ ಅಂತಾರೆ. ಒಂದು ಬಟ್ಲು ರಾಗಿ ತಗೊಂಡಿದ್ದೀನಿ, ಒಂದು ಮುಕ್ಕಾಲು ಬಟ್ಲು ಕೊಬ್ಬರಿ ತಗೊಂಡಿದ್ದೀನಿ, ಒಂದು 15 ಗೋಡಂಬಿ ನೆನೆಸಿಟ್ಟಿರೋದು, 3 ಏಲಕ್ಕಿ ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಬೆಲ್ಲ ಅರ್ಧ ಬಟ್ಲು ತಗೊಂಡಿದ್ದೀನಿ. ಇವಾಗ ಮಾಡೋ ವಿಧಾನ ನೋಡೋಣ. ಇದನ್ನು ರಾಗಿನ ತೊಳ್ಕೊಬೇಕು, ಚೆನ್ನಾಗಿ ಮೂರು ಸಲ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡು ಉರಿಬೇಕು, ಸ್ಟವ್ ಹಚ್ಬಿಟ್ಟು. ತೋರಿಸ್ತೀನಿ ಇವಾಗ. ತೊಳ್ಕೊಳ್ಳೋಣ. ಫಸ್ಟು 3 ಸಲ ತೊಳ್ಕೊಬೇಕು ನೀಟಾಗಿ. 3 ಸಲ ತೊಳ್ಕೊಂಡು ಈ ಥರ ಸೇದ್ರೆಲ್ಲ ಹಾಕಬೇಕು, ಚೆನ್ನಾಗಿ ನೀರನ್ನೆಲ್ಲ ಹೋಗೋ ತನಕ. ಇದನ್ನು ಹಂಗೆ ಹಾಕ್ಬಿಟ್ಟು ಹಂಚಿನಲ್ಲಿ ಉರಿಬೇಕು, ನೀರಿನಂಶ ಹೋಗೋ ತನಕ ಉರಿಯೋದು ನೋಡೋಣ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಇವಾಗ. ಹಾಕ್ತಾ ಇದ್ದೀನಿ, ಉರಿಬೇಕು ಹಸಿ ಇದ್ದಾಗಲೇ. ಜಾಸ್ತಿ ಇಟ್ಕೊಂಡು ಉರಿಬೇಕು, ನೀರಿನ ಅಂಶ ಎಲ್ಲ ಹೋಗಿಬಿಡ್ಬೇಕು. ಹೋಗಿ ರಾಗಿ ಎಲ್ಲ ಚೆನ್ನಾಗಿ ಘಮ ಬರಬೇಕು, ಅಲ್ಲೇ ತನಕ ಉರಿಬೇಕು. ಈ ಥರ ಉರಿಬೇಕು. ಹುರಿದಿರೋದಾಗಿದೆ. ಈ ಥರ ಉರಿಬೇಕು, ಈ ಥರ ಅದು ಘಮ ಬರಬೇಕು ಹುರಿದಿರೋದು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಸ್ಟವ್ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹಂಗೆ ಹಂಚಿನ ಮೇಲೇ ಬಿಡ್ತೀನಿ, ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊತೀನಿ. ತಣ್ಣಗಾಗಿದೆ, ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಹಾಕ್ತಾ ಇದ್ದೀನಿ, ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಬದಲು ಈ ಥರ ಕಲ್ ಸಕ್ಕರೆ ಬರುತ್ತೆ, ಅದನ್ನು ಹಾಕ್ಕೋಬೋದು. ಈ ಥರ ಕಲ್ ಸಕ್ಕರೆ ಬರುತ್ತೆ, ಆ ಬೆಲ್ಲ ಬದಲು ಇದನ್ನು ಹಾಕ್ಕೋಬೋದು. ತಂಪು ಚೆನ್ನಾಗಿರುತ್ತೆ ಬೇಸಿಗೆ ಟೈಮ್ನಲ್ಲಿ. ನೆನೆಸಿರೋದು ಬಾದಾಮಿ ಹಾಕ್ತಾಯಿದ್ದೀನಿ, 3 ಏಲಕ್ಕಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಉಪ್ಕೊಳ್ಳೋಣ, ಹಾಲು ತಕ್ಕೊಳ್ಳೋಣ ಇದರಲ್ಲಿ. ಈ ಥರ ಕಾಟನ್ ಬಟ್ಟೆ ಇರುತ್ತೆ, ಸೋಸೋದು ಬೇಡ ಅಂದರೆ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಚೆನ್ನಾಗಿ ಬರುತ್ತೆ. ಹಾಕ್ತಾಯಿದ್ದೀನಿ. ಹಿಂಡಿ ತೆಗಿಬೇಕು ಹಾಲು.
ಹೆಲ್ತಿ ಫುಡ್ಡು, ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಬೇಸಿಗೆ ಸಮ್ಮರಲ್ಲಿ ರಾಗಿದು ತಂಪು ಇದು. ಸಣ್ಣ ಜಾಲರಿ ಇದ್ರೂ ಅದರಲ್ಲೇ ಸೋಸ್ಕೋಬೋದು. ಇನ್ನೊಂದು ಸಲ ರುಬ್ಕೊಳ್ಳೋಣ. ಇನ್ನೊಂದು ಸಲ ಹಿಂಡ್ತಾಯಿದ್ದೀನಿ. ರುಬ್ಬಿ ಹಾಲು ತೆಗಿಬೇಕು. 2-3 ಸಲ ಮಿಕ್ಸಿ ಮಾಡಿ ಹಾಲು ತೆಗೆದ್ರೆ ಚೆನ್ನಾಗಿ ಬರುತ್ತೆ ಹಾಲು. ಇದು ಫ್ರಿಜ್ಜೊಳಗಿಟ್ಟು ಬೆಳಗ್ಗೆ ತಣ್ಣಂದು ಕುಡಿದ್ರೂ ಅಸಿಡಿಟಿ ಇರೋರಿಗೆ ಇವರಿಗೆಲ್ಲ ಕಡಿಮೆ ಆಗುತ್ತೆ. ಒಳ್ಳೆಯದು ಇದು. ರೆಡಿಯಾಗಿದೆ ರಾಗಿ ಮಿಲ್ಕ್ ಶೇಕು, ರಾಗಿ ಜ್ಯೂಸು ಅಂತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.